ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಭುತ ಚಾನಲ್. ಸೊ ರೈಟ್ ನಾವು ನಾನು ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವಸ್ಥಾನದ ಹತ್ರ ಇದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಏನು ಅಂತ ನೋಡೋಣ. ಮೂಕಾಂಬಿಕಾ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ಇಲ್ಲಿ ಮುಖ್ಯವಾದಂಥ ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ನೋಡೋಣ ಬನ್ನಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇದು ಮೇನ್ ರೋಡಲ್ಲೇ ನಿಮಗೆ ಕಾಣಿಸುತ್ತೆ ಮಾಸ್ತಿ ಕಟ್ಟೆ ಅಂತ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಮೊದಲನೇದು ಇಲ್ಲಿ ದೇವಿ ಕಾಡಿನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಚಾವಣಿ ಅಥವಾ ಗೋಪುರ ಯಾವುದೂ ಇಲ್ಲ. ಸೊ ಈ ದೇವಿಯನ್ನು ಮಾಸ್ತಿ ಅಮ್ಮ ಅಂತ ಕರೀತಾರೆ. ಇಲ್ಲಿ ಪ್ರತೀತಿ ಏನಂದರೆ, ಇಲ್ಲಿ ಮಕ್ಕಳಾಗ್ದಲೇ ಇರೋರು ಹರಕೆ ಹೊತ್ಕೊಂಡ್ರೆ ಅವ್ರಿಗೆ ಮಕ್ಕಳಾಗುತ್ತಂತೆ. ಇಲ್ಲಿ ನೀವು ನೋಡ್ಬೋದು ತೊಟ್ಲೆಲ್ಲ ಕಟ್ಟಿದ್ದಾರೆ. ವನದೇವತೆ, ಕ್ಷೇತ್ರ ಪಾಲಕರು. ಸೊ ಇಲ್ಲಿ ಬಂದು ಏನಾದರೂ ಕೋರಿಕೆ ಕೋರ್ಕೊಂಡ್ರೆ ಅದು ನೆರವೇರುತ್ತಂತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಕೊಲ್ಲೂರಿಗೆ ವಿಸಿಟ್ ಮಾಡಿದ್ರೆ ಈ ಟೆಂಪಲ್ನ ಮರಿದಲ್ಲೇ ನೋಡಿ. ಸುಮಾರು 1-1.5 ಕಿಲೋಮೀಟ್ರ್ ಆಗುತ್ತೆ ಮೇಯ್ನ್ ಕೊಲ್ಲೂರು ಟೆಂಪಲಿಂದ ಈ ಟೆಂಪಲ್ಗೆ. ಗೇಟ್ ಎಂಟ್ರೆನ್ಸಲ್ಲೇ ಸಿಗುತ್ತೆ ಈ ಟೆಂಪಲ್ಲು. ನಿಮಗೆ ಆಟೋ ಫೆಸಿಲಿಟಿನೂ ಸಿಗುತ್ತೆ ಕೊಲ್ಲೂರಿಂದ. ಇಲ್ಲಿ ದೇವರು ಈ ಥರ ಇರ್ತಾರೆ, ದರ್ಶನ ಪಡ್ಕೊಳ್ಳಿ. ಬನ್ನಿ ಇವಾಗ ಮೂಕಾಂಬಿಕಾ ತಾಯಿಯ ದೇವಸ್ಥಾನವನ್ನು ನೋಡೋಣ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋರೆ. ಆ್ಯಂಡ್ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ನೀವು ಚಪ್ಪಲಿ ಬಿಡ್ಬೋದು, ಯೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೈಕಾಲು ತೊಳೆಯಲಿಕ್ಕೆ ಪ್ಲೇಸ್ ಇದೆ, ಕೈಕಾಲು ತೊಳ್ಕೊಳ್ಳಿ. ಆ್ಯಂಡ್ ಇದು ಸೇವಾ ಕೌಂಟರ್ ಇದೆ, ಇನ್ಫಾರ್ಮೇಷನ್ ಸೆಂಟರು. ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ಇಲ್ಲಿ ತೊಗೊಳ್ಬೋದು. ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಗಣೇಶ ದೇವಸ್ಥಾನ, ಬಲ್ಮೂರಿ ವಿನಾಯಕ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸ್. ಈ ಕಡೆಯಿಂದ ಹೋಗಬೇಕು. ಜನ ರಶ್ ಇದ್ದರೆ ಕ್ಯೂ ಲೈನ್ ಆ ಕಡೆ ಇದೆ. ಸೊ ಅಲ್ಲೆಲ್ಲ ಕ್ಯೂ ಇರುತ್ತೆ. ಆ್ಯಂಡ್ ಇಲ್ಲಿ ಚಪ್ಪಲಿಗೆ ₹2 ಪರ್ ಪೇರ್ಗೆ ₹2 ಚಾರ್ಜ್ ಮಾಡ್ತಾರೆ. ಇದೆಲ್ಲ ಮಾರ್ಕೆಟ್ ಪ್ಲೇಸು. ಬಲ್ಮೂರಿ ಗಣಪತಿ ದೇವಸ್ಥಾನ ಇದು. ಇದು ದೇವಸ್ಥಾನದ ಒಳ ಪ್ರಾಂಗಣ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಕೊಲ್ಲೂರು ಅಂತ ಹೆಸರು ಬರೋದಕ್ಕೆ ಕಾರಣ ಬಂದು ಕೋಲ ಮಹರ್ಷಿ ಅಂತ. ಕೋಲ ಮಹರ್ಷಿಗಳು ಇಲ್ಲಿ ದೀರ್ಘಕಾಲ ಶಿವನ ಕುರಿತು ತಪಸ್ಸು ಮಾಡ್ತಾರೆ. ಹಾಗಾಗಿ ಈ ಊರಿಗೆ ಕೋಲಾಪುರ ಅಂತ ಕರಿತಾಯಿದ್ರು. ಸೊ ಅದು ಕಾಲಕ್ರಮೇಣ ಈಗ ಕೊಲ್ಲೂರು ಆಗಿದೆ. ಸೊ ಕೋಲ ಮಹರ್ಷಿಗಳ ತಪಸ್ಸನ್ನು ಮೆಚ್ಚಿ ಶಿವ ಇಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಸೊ ಆದಾಗ ಏನು ಬರಬೇಕು ಅಂತ ಕೇಳಿದಾಗ ಕೋಲ ಮಹರ್ಷಿಗಳು ನೀವು ಇಲ್ಲೇ ನೆಲೆಸ್ಬೇಕು ಅಂತ ಶಿವನನ್ನು ಕೇಳ್ಕೊತಾರೆ. ಸೊ ಇದಾದಮೇಲೆ ತುಂಬ ವರ್ಷಗಳ ನಂತರ ಇಲ್ಲಿ ಒಬ್ಬ ಅಸುರ ಇರ್ತಾನೆ, ಅವ್ರ ಹೆಸರು ಕೌಮಾಸುರ ಅಂತ. ಸೊ ಇವನು ಶಿವನ ಹತ್ರ ವರ ಬೇಡ್ಕೊಳೋದಕ್ಕೆ ಇಲ್ಲಿ ತಪಸ್ಸು ಮಾಡ್ತಾನೆ. ಸೊ ಅವನ ಉದ್ದೇಶ ಏನು ಸರಿ ಇಲ್ಲ ಅಂತಂದು ದೇವತೆಗಳಿಗೆ ತಿಳಿಯುತ್ತೆ. ಸೊ ದೇವತೆಗಳೆಲ್ಲ ತಾಯಿ ವಾಗ್ದೇವಿಯ ಬಳಿ ಹೋಗಿ ಈ ಥರ ಕೌಮಾಸುರ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ, ಶಿವ ವರ ಕೊಟ್ಟರೆ ಅವನನ್ನು ತಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹೇಳಿದ್ದಕ್ಕೆ ಆಗ ವಾಗ್ದೇವಿ ಬಂದು ಕೌಮಾಸುರನ ಮಾತನ್ನ ನಿಲ್ಲಿಸ್ತಾರೆ. ಸೊ ಅದಾದಮೇಲೆ ಅವನು ಮೂಕನಾಗ್ಬಿಡ್ತಾನೆ. ಮೂಕ ಆಗಿದ್ದಕ್ಕೆ ಅವನ ಮುಂದೆ ಮೂಕಾಸುರ ಅಂತ ಹೆಸರು ಬರುತ್ತೆ ಅವನಿಗೆ. ಸೊ ಮಾತನ್ನು ಕಳ್ಕೊಂಡಿರ್ತಕ್ಕಂತಹ ಕೌಮಾಸುರ ಕೋಪಗೊಂಡು ಅಲ್ಲಿರ್ತಕ್ಕಂಥ ಋಷಿ ಮುನಿಗಳಿಗೆ, ಜನಕ್ಕೆ ಮತ್ತು ಕೆಲವೊಂದು ದೇವತೆಗಳಿಗೆಲ್ಲ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಕೋಲ ಮಹರ್ಷಿಗಳಿಗೂ ಧ್ಯಾನಕ್ಕೂ ತೊಂದರೆ ಕೊಡ್ತಾನೆ. ಸೊ ಆಗ ಕೋಲ ಮಹರ್ಷಿಗಳು
ದೇವಿಗೆ ಪ್ರಾರ್ಥನೆ ಮಾಡ್ಕೊತಾನೆ, ಪಾರ್ವತಿ ದೇವಿಗೆ. ಸೊ ಪ್ರಾರ್ಥನೆ ಮಾಡಿಕೊಂಡಾಗ ದೇವಿ ಪ್ರತ್ಯಕ್ಷ ಆಗಿ ಏನು ಅಂತ ಕೇಳಿದಾಗ ಈ ಥರ ಮೂಕಾಸುರ ಈ ಥರ ಜನಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಅಂದಿದ್ದಕ್ಕೆ ದೇವಿ ಮೂಕಾಸುರನನ್ನು ಸಂಹಾರ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಆಗ ದೇವಿಯು ತ್ರಿಮೂರ್ತಿಗಳ ಶಕ್ತಿಯನ್ನು ತಗೊಂಡು ಮೂಕಾಂಬಿಕೆಯಾಗಿ ಇಲ್ಲಿ ಬಂದು ಮೂಕಾಸುರನನ್ನು ಸಂಹಾರ ಮಾಡ್ತಾಳೆ. ಮೂಕಾಸುರನನ್ನು ಸಂಹಾರ ಮಾಡಿದ ಮೇಲೆ ತಾಯಿಯು ಶಿವಲಿಂಗದಲ್ಲಿ ಐಕ್ಯವಾಗ್ಬಿಡ್ತಾರೆ. ಅಂದರೆ ಇದು ಕೇವಲ ಶಕ್ತಿ ಕ್ಷೇತ್ರ ಮಾತ್ರ ಅಲ್ಲ, ಇದು ಶಿವಶಕ್ತಿ ಕ್ಷೇತ್ರ ಆಗಿ ಪ್ರಸಿದ್ಧವಾಗಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ನಾವೇನು ನೋಡ್ತೀವಲ್ಲ ದೇವಸ್ಥಾನದಲ್ಲಿ ಮೂಕಾಂಬಿಕಾ ತಾಯಿಯ ವಿಗ್ರಹ, ಅದನ್ನು ಶಂಕರಾಚಾರ್ಯರು ಇಲ್ಲಿ ಬಂದು ತಪಸ್ಸು ಮಾಡಿ ತಿಳ್ಕೊಂಡು ಅದನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಗ್ರಹ. ದೇವಸ್ಥಾನದ ಕಂಪ್ಲೀಟ್ ಬೇರೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ಇದು ಅಫಿಷಿಯಲ್ ವೆಬ್ಸೈಟ್ನ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾವು ಒಳಗಡೆ ದೇವಿಯ ದರ್ಶನ ಪಡೆದು ಹೊರಗಡೆ ಬಂದ್ವಿ. ಆ್ಯಂಡ್ ಇದಾಗಿತ್ತು ಶ್ರೀ ಮೂಕಾಂಬಿಕಾ ದೇವಿಯ ದೇವಸ್ಥಾನದ ವೀಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.